ಸ್ನೇಹಿತರೆ, ಶೇರ್ ಮಾರ್ಕೆಟ್ ಮೇಲೆ ಅವಲಂಬಿತವಾಗಿರುವಂಥ ಪ್ರಾಡಕ್ಟ್ಗಳು ನೀರ್ ಮೇಲಿನ ಗುಳ್ಳೆ ಇದ್ದಂಗೆ. ಹದವಾದ ಗಾಳಿ ಇತ್ತು ಅಂತ ಹೇಳಿದ್ರೆ ಹಾರ್ಕೊಂಡ್ ಮೇಲೆ ಹೋಗುತ್ತೆ, ಇಲ್ಲ ಅಂದ್ರೆ ಟಪಕ್ ಅಂತ ಹೊಡೆದೋಗುತ್ತೆ. ಹಾಗೆ ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ ಕೊಡುವಂತ FD ಇಂಟ್ರೆಸ್ಟ್ ಈಗ ಇರುವಂತದ್ದು ಮುಂದೆನೂ ಇರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಭಾರತದ ಬ್ಯಾಂಕ್ ಬಡ್ಡಿಯ ಇತಿಹಾಸ ನೋಡಿದ್ರೆ ಅದು ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಲೇ ಇದೆ. ಯಾವುದೇ ಕಾರಣಕ್ಕೂ ಏರುಗತಿಯನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದೇಶದ ಆರ್ಥಿಕತೆ ಬೆಳೆಯುತ್ತಾ ಇದೆ ಅಂತ ಹೇಳಿದ್ರೆ ಆ ದೇಶದ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ತಾ ಇದೆ ಅಂತಾನೆ ಅರ್ಥ. ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಎಕಾನಮಿ ಅಂತ ಹೇಳಿದ್ರೆ ಅದು ಭಾರತದ ಎಕಾನಮಿ. ಇಂಥ ವಿಪರೀತ ಪರಿಸ್ಥಿತಿಯಲ್ಲೂ ಇನ್ವೆಸ್ಟ್ ಮಾಡಿದ ಡೆಫರ್ಮೆಂಟ್ ಪೀರಿಯಡ್ ಅಲ್ಲಿ ಅಟ್ರಾಕ್ಟಿವ್ ಗ್ಯಾರಂಟಿಡ್ ಅಡಿಷನ್ಸ್ ನ ಸೇರಿಸ್ತಾರೆ. ಜೊತೆಗೆ ಪೇಔಟ್ ಪೀರಿಯಡ್ ಅಲ್ಲಿ ಅಟ್ರಾಕ್ಟಿವ್ ಪೇಔಟ್ ಬರುತ್ತೆ. ಪೇಔಟ್ ಅಮೌಂಟ್ ಅನ್ನ ರೀಇನ್ವೆಸ್ಟ್ ಮಾಡಿದ್ರೆ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ಸಹ ಸೇರಿಸ್ತಾರೆ. ಈ ಎಲ್ಲಾ ಫೀಚರ್ಗಳಿರುವ ರೆಗ್ಯುಲರ್ ಜೀವನ್ ಉತ್ಸವ್ ಪಾಲಿಸಿ 771 ಈಗಾಗಲೇ ಮಾರ್ಕೆಟ್ನಲ್ಲಿದೆ. ಇನ್ನು ಅದರ ಸಿಂಗಲ್ ಪ್ರೀಮಿಯಂ ವರ್ಷನ್ ಆಗಿರುವಂತಹ ಸಿಂಗಲ್ ಪ್ರೀಮಿಯಂ ಜೀವನ್ ಉತ್ಸವ್ ಟೇಬಲ್ ನಂಬರ್ 883 ಇದೇ ಸೋಮವಾರ 12 ಜನವರಿ 2026 ಲಾಂಚ್ ಆಗ್ತಾ ಇದೆ. ಒಂದೇ ಒಂದು ಕಂತಲ್ಲಿ ಪ್ರೀಮಿಯಂ ಪೇಮೆಂಟ್ ಮುಗಿದೋಗುತ್ತೆ. ಬೆನಿಫಿಟ್ಸ್ ಜೀವನ ಪರ್ಯಂತ ಬರ್ತಾ ಇರುತ್ತೆ. ಪಾಲಿಸಿ ಮೆಚುರಿಟಿ ಒಳಗಡೆ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದ್ರೆ ಅವರ ನಾಮಿನಿಗೂ ಸಹ ಅಟ್ರಾಕ್ಟಿವ್ ಡೆತ್ ಬೆನಿಫಿಟ್ ಸಹ ಸಿಗುತ್ತೆ. ನಮಸ್ಕಾರಗಳು ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ಗೆ ಪುನಃ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ತಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತುಂಬ ಜನ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಿ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಡಿದರೆ ನಮಗೆ ಅದರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಈಗಾಗಲೇ ಹೇಳಿರುವಂತೆ ಜೀವನ್ ಉತ್ಸವ್ ಸಿಂಗಲ್ ಪ್ರೀಮಿಯಂ ಒಂದು ನಾನ್ ಲಿಂಕ್ಡ್ ಹೋಲ್ ಲೈಫ್ ಬೆನಿಫಿಟ್ ಬರುವಂತ ಪ್ಲಾನು. ಪಾಲಿಸಿನ ಖರೀದಿಸ್ಲಿಕ್ಕಿಂತ ಮೊದಲು ಎಷ್ಟು ವರ್ಷ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಇರಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದು 7 ವರ್ಷ ಮಿನಿಮಮ್ ಇದ್ರೆ ಮ್ಯಾಕ್ಸಿಮಮ್ 17 ವರ್ಷಗಳವರೆಗೆ ಇರುತ್ತೆ. ಈ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಅಲ್ಲಿ ಯಾವುದೇ ಪೇಔಟ್ ಇರಲ್ಲ. ಬಟ್ LIC ಕಡೆಯಿಂದ ನಿಮ್ಮ ಅಕೌಂಟ್ಗೆ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿ ಫಂಡ್ ಅನ್ನ ಸೇರಿಸ್ತಾ ಹೋಗ್ತಾರೆ. ಈ ರೀತಿ ಸೇರಿಸುವಂತ ಗ್ಯಾರಂಟಿಡ್ ಎಡಿಷನ್ ಪ್ರತಿ ವರ್ಷಕ್ಕೆ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 40 ರೂಪಾಯಿಗಳಂತೆ ಇರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ನ ಪ್ರತಿ ವರ್ಷಕ್ಕೂ ಈ ಗ್ಯಾರಂಟಿಡ್ ಎಡಿಷನ್ ಸೇರ್ತಾ ಹೋಗುತ್ತೆ. ಈ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಮುಗಿದ ನಂತರ ನೆಕ್ಸ್ಟ್ ಇಯರ್ ಇಂದ ಪ್ರತಿ ವರ್ಷ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ನ ಪಾಲಿಸಿ ಹೋಲ್ಡರ್ ಜೀವನ ಪೂರ್ತಿ ಅವರು ತಗೊಂಡಿರುವ ಆಪ್ಷನ್ ಪ್ರಕಾರ ಕೊಡ್ತಾ ಹೋಗ್ತಾರೆ. ಈ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಸರ್ವೈವಲ್ ಬೆನಿಫಿಟ್ ನ 2 ಆಪ್ಷನ್ ಪ್ರಕಾರ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆಪ್ಷನ್ A ತಗೊಂಡ್ರೆ ರೆಗ್ಯುಲರ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಇರುತ್ತೆ. ಆಪ್ಷನ್ B ಆದ್ರೆ ಈ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಸರ್ವೈವಲ್ ಬೆನಿಫಿಟ್ ಅದಕ್ಕೋಸ್ಕರನೇ ಮಾಡಿರುವಂತ ಅವರದೇ ಪಾಲಿಸಿ ಫಂಡ್ ಅಲ್ಲಿ ರೀಇನ್ವೆಸ್ಟ್ ಆಗ್ತಾ ಇರುತ್ತೆ. ಈ ಫಂಡ್ಗೆ ಪ್ರತಿ ವರ್ಷ 5.5% ಗ್ಯಾರಂಟಿಡ್ ಕಾಂಪೌಂಡ್ ಇಂಟ್ರೆಸ್ಟ್ ಸಹ ಸೇರ್ತಾ ಹೋಗುತ್ತೆ. ಈ ರೀತಿ ಸೇರಿರುವ ಫ್ಲೆಕ್ಸಿ ಇನ್ಕಮ್ ಫಂಡ್ ಅಲ್ಲಿರುವಂತ ಟೋಟಲ್ ಫಂಡ್ ಅಲ್ಲಿ ಯಾವುದೇ ವರ್ಷಕ್ಕೆ ಒಮ್ಮೆಯಂತೆ 75% ಅಮೌಂಟ್ ಅನ್ನ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಪಾಲಿಸಿಯಲ್ಲಿನ ಬೇಸ್ ರಿಸ್ಕ್ ಕವರ್ ಜೊತೆಗೆ ಎಡಿಷನಲ್ ರಿಸ್ಕ್ ಕವರ್ ಬೇಕು ಅಂತ ಹೇಳಿದ್ರೆ ಆಕ್ಸಿಡೆಂಟಲ್ ಡೆತ್ ಅಂಡ್ ಡಿಸಬಿಲಿಟಿ ಬೆನಿಫಿಟ್ ರೈಡರ್ ನ ಸೇರಿಸ್ಕೋಬಹುದು. ಹಾಗೆ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ಬೇಕಿದ್ರು ಸಹ ಸೇರಿಸ್ಕೋಬಹುದು. ಹಾಗೆ ಈ ಪ್ಲಾನ್ ಅಲ್ಲೂ ಸಹ ಹಿಂದಿನ ಜೀವನ್ ಉತ್ಸವ್ 771 ಪ್ಲಾನ್ ಅಲ್ಲಿರುವಂತೆ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 5 lakhs ಇಂದ ಶುರುವಾಗುತ್ತೆ. ಮ್ಯಾಕ್ಸಿಮಮ್ ಯಾವುದೇ ಲಿಮಿಟ್ ಇರಲ್ಲ. ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ 5 lakhs ಇಂದ 24.5 lakhs ವರೆಗೂ 25,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಆ ನಂತರ ಆದ್ರೆ 50,000 ಮಲ್ಟಿಪಲ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬಹುದು. ಹಾಗೆ ಮಿನಿಮಮ್ ಎಂಟ್ರಿ ಏಜ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಿನಿಮಮ್ 30 days ಕಂಪ್ಲೀಟ್ ಆಗಿರೋ ಮಗುವಿಗೂ ಸಹ ಪಾಲಿಸಿ ಕೊಡಬಹುದು. 30 days ಇಂದ 10 years ಏಜ್ ಒಳಗಡೆ ಇದ್ರೆ ಆಗ ಕಂಡೀಷನ್ ಅಪ್ಲೈ ಇದೆ. ಅದೇನಂತ ಹೇಳಿದ್ರೆ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಮುಗಿದ ನಂತರ ಅಟ್ಲೀಸ್ಟ್ 17 years ಕಂಪ್ಲೀಟ್
ಆಗಿರಬೇಕು. ಅಂದರೆ 18 ಇಯರ್ಸ್ ಇಂದ ಸರ್ವೈವಲ್ ಬೆನಿಫಿಟ್ ಬರೋ ಥರ ಇರಬೇಕು. ಅಂದರೆ ಇನ್ನೂ 1 ಇಯರ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 17 ಇಯರ್ಸ್ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಜೊತೆಗೇನೆ ಪಾಲಿಸಿ ಖರೀದಿಸಬೇಕು. ಅದೇ 10 ಇಯರ್ಸ್ ಅದಕ್ಕಿಂತ ಜಾಸ್ತಿ ವಯಸ್ಸವರಾದರೆ ಮಿನಿಮಮ್ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ 7 ಇಯರ್ಸ್, ಮ್ಯಾಕ್ಸಿಮಮ್ 17 ಇಯರ್ಸ್ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಅಥವಾ ಅದ್ರ ಒಳಗಡೆ ಯಾವುದೇ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಜೊತೆಗೆ ಪಾಲಿಸಿನ ಖರೀದಿಸಲಿಕ್ಕೆ ಅವಕಾಶ ಇದೆ. ಹಾಗೆ ಮ್ಯಾಕ್ಸಿಮಮ್ ಎಂಟ್ರಿ ಏಜ್ ಬಂದ್ಬಿಟ್ಟು 65 ವರ್ಷ ಅಥವಾ ಅದ್ರ ಒಳಗಡೆ ಇರೋರು ಯಾರು ಬೇಕಾದರೂ ಖರೀದಿಸಬಹುದು. ಇನ್ಕಮ್ ಬೆನಿಫಿಟ್ ಸ್ಟಾರ್ಟ್ ಆಗುವಾಗ ಮಿನಿಮಮ್ 18 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. 100 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿ ಬದುಕುಳಿದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಅಂದರೆ 100 ಇಂದ ಎಂಟ್ರಿ ಏಜನ್ನು ಮೈನಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಬರುತ್ತೋ ಅದೇ ಪಾಲಿಸಿ ಟರ್ಮ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಒಂದೊಮ್ಮೆ ಅಷ್ಟರ ಒಳಗಡೆನೆ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದ್ರೆ ಅವರ ನಾಮಿನಿಗೆ ಡೆತ್ ಬೆನಿಫಿಟ್ಟು ಸಿಗುತ್ತೆ. ಮಕ್ಕಳಿಗೂ ಸಹ ಈ ಪಾಲಿಸಿ ಎಲಿಜಿಬಲ್ ಇರೋದ್ರಿಂದ ಕಮೆನ್ಸ್ಮೆಂಟ್ ಆಫ್ ರಿಸ್ಕ್ ಬಂದ್ಬಿಟ್ಟು 8 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿರಬೇಕು ಅಥವಾ ಪಾಲಿಸಿ ಮಾಡಿಸಿ 2 ವರ್ಷ ಕಂಪ್ಲೀಟ್ ಆಗಿರಬೇಕು. ಯಾವುದು ಬೇಗ ಆಗುತ್ತೋ ಆವತ್ತಿನಿಂದ ಇನ್ಶೂರೆನ್ಸ್ ಕವರು ಶುರುವಾಗುತ್ತೆ. ರಿಸ್ಕ್ ಕವರ್ ಶುರು ಆಗೋಕ್ಕಿಂತನೇ ಮೊದಲೇ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಡೆತ್ ಆಯಿತು ಅಂತ ಹೇಳಿದರೆ ಕಟ್ಟಿರುವ ಪ್ರೀಮಿಯಂನ ಯಾವುದೇ ಅಡಿಷ್ನಲ್ ಅಮೌಂಟ್ ಇಲ್ಲದೇ ಸೆಟ್ಲ್ಮೆಂಟ್ ಮಾಡ್ತಾರೆ. ಹಾಗೆ ಲೈಫ್ ಅಶ್ಯೂರ್ಡ್ ಏಜು 18 ಇಯರ್ಸ್ ಅಥವಾ ಅದ್ರ ಒಳಗಡೆ ಇರುವಾಗ ಪಾಲಿಸಿಯ ಪೂರ್ತಿ ರೈಟ್ಸು ಪ್ರಪೋಸರ್ ಅಂದರೆ ತಂದೆ ತಾಯಿ ಯಾರು ಪ್ರೀಮಿಯಂ ಕಟ್ತಾರೋ ಅವ್ರಿಗಿರುತ್ತೆ. ಒಮ್ಮೆ 18 ಇಯರ್ಸ್ ಏಜ್ ಕಂಪ್ಲೀಟ್ ಆಗಿ ಮೇಜರ್ ಆದರು ಅಂತ ಹೇಳಿದ್ರೆ ಪಾಲಿಸಿಯ ಪೂರ್ತಿ ರೈಟ್ಸು ಲೈಫ್ ಅಶ್ಯೂರ್ಡ್ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ದಿನವನ್ನ ಡೇಟ್ ಆಫ್ ವೆಸ್ಟಿಂಗ್ ಅಂತ ಹೇಳ್ತಾರೆ. ಹಾಗೆ ಈ ಪಾಲಿಸಿಯಲ್ಲಿನ ಬೆನಿಫಿಟ್ಸ್ ಯಾವೆಲ್ಲ ರೀತಿಯಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಡೆತ್ ಬೆನಿಫಿಟ್ಸ್. ಪಾಲಿಸಿ ಕಮೆನ್ಸ್ಮೆಂಟ್ ಆಗಿ ರಿಸ್ಕ್ ಕವರ್ ಪೀರಿಯಡ್ ಅಲ್ಲಿ ಒಂದೊಮ್ಮೆ ಲೈಫ್ ಅಶ್ಯೂರ್ಡ್ ಡೆತ್ ಆಯ್ತು ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅನ್ನೋದನ್ನ ಕೊಡ್ತಾರೆ. ಅದ್ರ ಜೊತೆಗೆ ಅಕ್ರೂಡ್ ಗ್ಯಾರಂಟಿಡ್ ಅಡಿಷನ್ ಸಹ ಕೊಡ್ತಾರೆ. ಈ ಅಕ್ರೂಡ್ ಗ್ಯಾರಂಟಿಡ್ ಎಡಿಷನ್ ಅಂತ ಹೇಳಿದ್ರೆ ಡೆತ್ ಆಗುವ ಡೇಟ್ ವರೆಗೂ ಅಥವಾ ಮ್ಯಾಕ್ಸಿಮಮ್ ಗ್ಯಾರಂಟಿ ಎಡಿಷನ್ ಪೀರಿಯಡ್ ಅಲ್ಲಿ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್. ಇದ್ರ ಜೊತೆಗೆ ಒಂದೊಮ್ಮೆ ಪಾಲಿಸಿನ ಆಪ್ಷನ್ ಟು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಪ್ರಕಾರ ಖರೀದಿಸಿದ್ದಾದ್ರೆ ಅಕ್ಯುಮುಲೇಟೆಡ್ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ಸಹ ಸಿಗುತ್ತೆ. ಈ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂದ್ರೆ ಎಷ್ಟು ಅಂತ ಕೇಳಿದ್ರೆ ಅದು ಬೇಸಿಕ್ ಸಮ್ ಅಶ್ಯೂರ್ಡ್ ಅಮೌಂಟ್ ಜಾಸ್ತಿ ಇದೆಯೋ ಅಥವಾ ಕಟ್ಟಿರುವ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂನ 1/4 ಪಟ್ಟು ಅಮೌಂಟ್ ಜಾಸ್ತಿ ಇದೆಯಾ ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗೆ ನೆಕ್ಸ್ಟು ಮೆಚುರಿಟಿ ಬೆನಿಫಿಟ್ಟು. 100 ಇಯರ್ಸ್ ಸರ್ವೈವ್ ಆದ ನಂತರ ಸಿಗುವಂಥ ಬೆನಿಫಿಟ್ಟೇ ಮೆಚುರಿಟಿ ಬೆನಿಫಿಟ್ಟು. ಆಗ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಕೊಡ್ತಾರೆ. ಅದ್ರ ಜೊತೆಗೆ ಗ್ಯಾರಂಟಿಡ್ ಅಡಿಷನ್ ಪೀರಿಯಡಲ್ಲಿ ಸೇರಿಸಿರುವಂಥ ಅಕ್ರೂಡ್ ಗ್ಯಾರಂಟಿಡ್ ಅಡಿಷನ್ಸ್ನೂ ಸಹ ಕೊಡ್ತಾರೆ. ಹಾಗಾದ್ರೆ ಈ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಹೇಳಿದ್ರೆ ಏನು ಅಂತ ಕೇಳೋದಾದ್ರೆ ಆಗ್ಲೂ ಸಹ ಸಮ್ ಅಶ್ಯೂರ್ಡ್ ಆನ್ ಡೆತ್ ತರನೇ ಬೇಸಿಕ್ ಸಮ್ ಅಶ್ಯೂರ್ಡ್ ಜಾಸ್ತಿ ಇದೆಯೋ ಅಥವಾ ಕಟ್ಟಿರುವ ಟ್ಯಾಬ್ಲರ್ ಸಿಂಗಲ್ ಪ್ರೀಮಿಯಂನ 1/4 ಪಟ್ಟು ಹಣ ಅದು ಜಾಸ್ತಿ ಇದೆಯೋ ನೋಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿ ಅಂತ ಟ್ರೀಟ್ ಮಾಡ್ತಾರೆ. ಒಂದೊಮ್ಮೆ ಆಪ್ಷನ್ ಟು ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮೂಲಕ ಪಾಲಿಸಿ ಖರೀದಿಸಿ ಪಾಲಿಸಿ ಮೆಚುರಿಟಿ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ಸಹ ಮೆಚುರಿಟಿ ಬೆನಿಫಿಟ್ ಜೊತೆಗೆ ಸೆಟ್ಲ್ ಮಾಡ್ತಾರೆ. ಪಾಲಿಸಿ ಮೆಚುರಿಟಿ ಆಗಲಿ ಪಾಲಿಸಿಯಲ್ಲಿ ಡೆತ್ ಆಗಲಿ ಒಂದೊಮ್ಮೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಆಪ್ಷನ್ ಪ್ರಕಾರ ಪಾಲಿಸಿ ಖರೀದಿಸಿದ್ದಾದ್ರೆ ಫ್ಲೆಕ್ಸಿ ಫಂಡ್ ಅಲ್ಲಿ ಏನು ಅಕ್ಯುಮುಲೇಟ್ ಆಗಿರುವಂತ ಇನ್ಕಮ್ ಬೆನಿಫಿಟ್ ಇಂಟ್ರೆಸ್ಟ್ ಇರುತ್ತೋ ಅದು ಅಡಿಷನಲ್ ಆಗಿ ಸಿಗುತ್ತೆ. ಹಾಗೆ ರಿಬೇಟ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೊದಲಿಗೆ ಹೈ ಸಮ್ ಅಶ್ಯೂರ್ಡ್ ಬಿಟ್ಟು ಪಾಲಿಸಿಯ ಸಮ್ ಅಶ್ಯೂರ್ಡ್ ನ ಜಾಸ್ತಿ ಮಾಡ್ಕೊಂಡಂಗೆ ಕಟ್ಟೋ ಪ್ರೀಮಿಯಂ ಮೇಲೆ ಹೆಚ್ಚು ಹೆಚ್ಚು ಕನ್ಸೆಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 50 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಸಮ್ ಅಶ್ಯೂರ್ಡ್ ನ ಖರೀದಿಸಿದ್ರೆ 0 ಇಂದ 20 ಇಯರ್ಸ್ ಏಜ್ ಗ್ರೂಪ್ ಅವರಿಗೆ 21 ರೂಪಾಯಿಗಳ ಡಿಸ್ಕೌಂಟ್ ಪ್ರತಿ 1000 ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ ಸಿಗುತ್ತೆ. ಹಾಗೆ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಗೆ ಮತ್ತು ಆನ್ಲೈನ್ ಪರ್ಚೇಸ್ ಮಾಡೋರ್ಗೂ ಸಹ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಪಾಲಿಸಿ ಖರೀದಿಸಿದ ನಂತರ ಯಾವುದೇ ಸಮಯದಲ್ಲೂ ಬೇಕಾದ್ರೂ ಪಾಲಿಸಿನ ಸರೆಂಡರ್ ಮಾಡಬಹುದು. ಆಗ ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ ಮತ್ತು ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂ ಎರಡನ್ನು ಚೆಕ್ ಮಾಡ್ತಾರೆ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಕೊಡ್ತಾರೆ. ಫಸ್ಟ್ 3 ಇಯರ್ಸ್ ಒಳಗಡೆ ಸರೆಂಡರ್ ಮಾಡ್ತೀನಿ ಅಂತ ಹೇಳಿದ್ರೆ 75% ಆಫ್ ಸಿಂಗಲ್ ಪ್ರೀಮಿಯಂ ನ ಕೊಡ್ತಾರೆ. ಆ ನಂತರ ಆದರೆ 95% ಆಫ್ ಸಿಂಗಲ್ ಪ್ರೀಮಿಯಂ ನ ಸರೆಂಡರ್ ವ್ಯಾಲ್ಯೂ ಆಗಿ ಕೊಡ್ತಾರೆ. ಇದು ಗ್ಯಾರಂಟಿಡ್ ಸರೆಂಡರ್ ವ್ಯಾಲ್ಯೂ. ಒಂದೊಮ್ಮೆ ಪಾಲಿಸಿ ಸರೆಂಡರ್ ಮಾಡುವಾಗ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂನೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸ್ಪೆಷಲ್ ಸರೆಂಡರ್ ವ್ಯಾಲ್ಯೂನೇ ಸರೆಂಡರ್ ವ್ಯಾಲ್ಯೂ ಆಗಿ ಕೊಡ್ತಾರೆ. ಒಂದೊಮ್ಮೆ ಪಾಲಿಸಿಯ ಎಲ್ಲ ಬೆನಿಫಿಟ್ಸು ಕಂಟಿನ್ಯೂ ಆಗಲಿ ಅದ್ರ ಜೊತೆಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಗೆ ಲೋನ್ ಅನ್ನ ತಗೋತೀನಿ ಅಂತ ಹೇಳಿದ್ರೆ ಅದಕ್ಕೂ ಸಹ ಅವಕಾಶ ಇದೆ. ಮ್ಯಾಕ್ಸಿಮಮ್
75% ಆಫ್ ಸರೆಂಡರ್ ವ್ಯಾಲ್ಯೂನ ಲೋನ್ ಆಗಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಯಾವುದೇ ಸಮಯದಲ್ಲೂ ಲೋನ್ ಅಲ್ಲಿ ಕಟ್ಟುವಂತ ಇಂಟ್ರೆಸ್ಟ್ ಅವರಿಗೆ ಬರುವಂತ ಇನ್ಕಮ್ ಬೆನಿಫಿಟ್ ನ 50% ಹಣನ ಮೀರಬಾರ್ದು, ಆ ರೀತಿನೇ ಡಿಸೈಡ್ ಮಾಡ್ತಾರೆ. ಈಗ ಕೆಲವೊಂದು ಎಕ್ಸಾಂಪಲ್ಗಳನ್ನು ತಗೊಂಡು ಈ ಪಾಲಿಸಿ ಬಗ್ಗೆ ಹೆಚ್ಚಿನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಮೊದಲನೇ ಎಕ್ಸಾಂಪಲ್ಲು ಏಜ್ 35, ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ 10 years, ಬೇಸಿಕ್ ಸಮ್ ಅಶ್ಯೂರ್ಡ್ 10 lakhs. ಆಗ ಪ್ರೀಮಿಯಮ್ ಬಂದ್ಬಿಟ್ಟು 8,08,650 ಆಗುತ್ತೆ. ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ 10 years ಆಗಿ 11th year ಇಂದ ಪ್ರತಿ ವರ್ಷ 10% ಆಫ್ 10 lakhs ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಪಾಲಿಸಿ ಹೋಲ್ಡರ್ ಲಿಂಕ್ ಮಾಡಿರುವಂತ ಬ್ಯಾಂಕ್ ಅಕೌಂಟ್ಗೆ ರೆಗ್ಯುಲರ್ ಆಗಿ ಅವರ ಜೀವನ ಪರ್ಯಂತ ಕ್ರೆಡಿಟ್ ಆಗ್ತಾ ಇರುತ್ತೆ. ಒಂದೊಮ್ಮೆ ಅವರು 55ನೇ ಏಜ್ ಅಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಆಗ ಸಮ್ ಅಶ್ಯೂರ್ಡ್ ಆನ್ ಡೆತ್ ಅಂತ ಹೇಳಿದ್ರೆ ಈ ಪಾಲಿಸಿಯ ಬೇಸ್ ಟ್ರಾವೆಲರ್ ಪ್ರೀಮಿಯಂ 817.65 ಪೈಸಾ. ಅದನ್ನ 10 lakhs ಇಂದ ಮಲ್ಟಿಪ್ಲೈ ಮಾಡಿ 1000 ಇಂದ ಡಿವೈಡ್ ಮಾಡಿದ್ರೆ 10,22,063 rupees ಬರುತ್ತೆ. ಇದು ಬೇಸಿಕ್ ಸಮ್ ಅಶ್ಯೂರ್ಡ್ 10 lakhs ಗಿಂತ ಜಾಸ್ತಿ ಇರೋದ್ರಿಂದ ಇದನ್ನೇ ಡೆತ್ ಸಮ್ ಅಶ್ಯೂರ್ಡ್ ಆಗಿ ಟ್ರೀಟ್ ಮಾಡ್ತಾರೆ. ಇದ್ರ ಜೊತೆಗೆ 10 ಲಕ್ಷ ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ ಪ್ರತಿ ವರ್ಷ 40,000 ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ 10 years ವರೆಗೂ ಆ್ಯಡ್ ಆಗುತ್ತೆ. ಅಂದರೆ ಟೋಟಲ್ 4 lakhs ಸೇರುತ್ತೆ. ಒಟ್ಟು ಡೆತ್ ಬೆನಿಫಿಟ್ 14,22,063 ರೂಪಾಯಿ ಆಗುತ್ತೆ. ಈ ಹಣ ಅವರ ಪಾಲಿಸಿಯ ನಾಮಿನಿಗೆ ಡೆತ್ ಕ್ಲೇಮ್ ರೂಪದಲ್ಲಿ ಸಿಗುತ್ತೆ. ಹಾಗೆ ಪಾಲಿಸಿಯಲ್ಲಿ ಸಮ್ ಅಶ್ಯೂರ್ಡ್ ಆನ್ ಮೆಚುರಿಟಿಯನ್ನು ಸಹ ಸೇಮ್ ಫಾರ್ಮುಲಾದ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಮೆಚುರಿಟಿ ಆದಾಗ ಸಿಗಬೇಕಾದ ಹಣ ಸಹ 14,22,063 ರೂಪಾಯಿ ಆಗಿರುತ್ತೆ. ಈಗ ಎರಡನೇ ಎಕ್ಸಾಂಪಲ್ಲು ಏಜ್ 35, ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ನ 17 ಅಂತ ತಗೊಂಡಿದ್ದೀವಿ. ಬೇಸಿಕ್ ಸಮ್ ಅಶ್ಯೂರ್ಡ್ 10 lakhs, ಆಗ ಕಟ್ಟುವಂತ ಪ್ರೀಮಿಯಂ 5,38,200 ರೂಪೀಸ್ ಆಗುತ್ತೆ. ಈ ಪಾಲಿಸಿಯಲ್ಲಿಯೂ ಸಹ 10% ಆಫ್ ಬೇಸಿಕ್ ಸಮ್ ಅಶ್ಯೂರ್ಡ್ ಅಂದ್ರೆ 1 lakh ರೂಪೀಸ್ ಬರುತ್ತೆ. ಬಟ್ ಅದು 18ನೇ ವರ್ಷದಿಂದ ಅವರ ಜೀವನ ಪೂರ್ತಿ ಬರ್ತಾ ಇರುತ್ತೆ. ಹಾಗೆ ಒಂದೊಮ್ಮೆ 55ನೇ ವಯಸ್ಸಿಗೆ ಡೆತ್ ಆಯಿತು ಅಂತ ಹೇಳಿದ್ರೆ ಆಗ ಸಿಗುವಂಥ ಡೆತ್ ಬೆನಿಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಪಾಲಿಸಿಯ ಟ್ಯಾಬ್ಲರ್ ಸಿಂಗ್ಯುಲರ್ ಪ್ರೀಮಿಯಮ್ ಅರೌಂಡ್ 530 ರೂಪೀಸ್ ಇರುತ್ತೆ. ಸೊ ಅದರಿಂದ 1/4 ಪಟ್ಟು ಮಾಡಿದ್ರೆ ಅದು ಫಾರ್ ಲೆಸ್ ದೆನ್ 10 lakhs ಬೇಸಿಕ್ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಆದ್ರಿಂದ ಸಮ್ ಅಶ್ಯೂರ್ಡ್ ಆನ್ ಡೆತ್ ಈ ಪಾಲಿಸಿಯಲ್ಲಿ 10 lakhs ಆಗಿರುತ್ತೆ. ಜೊತೆಗೆ 17 years ವರೆಗೂ 40 ರೂಪೀಸ್ ಪರ್ 1000 ತರ ಗ್ಯಾರಂಟಿಡ್ ಎಡಿಷನ್ ಸೇರ್ತಾ ಒಟ್ಟು 6,80,000 ರೂಪಾಯಿಗಳ ಗ್ಯಾರಂಟಿಡ್ ಎಡಿಷನ್ ಸೇರಿರುತ್ತೆ. ಅಂದ್ರೆ ಒಟ್ಟು ಸಿಗುವಂತ ಡೆತ್ ಬೆನಿಫಿಟ್ 10 lakhs ಪ್ಲಸ್ 6,80,000 ಅಂದ್ರೆ 16,80,000 ರೂಪೀಸ್ಗಳ ಡೆತ್ ಬೆನಿಫಿಟ್ ಅವರ ನಾಮಿನಿಯನ್ನ ಸೇರುತ್ತೆ. ಪೇಔಟ್ ಪೀರಿಯಡ್ ಅಲ್ಲಿ 1 ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ನ ಪ್ರತಿ ವರ್ಷ ಎಂಜಾಯ್ ಮಾಡ್ತಾ ಇದ್ದು 100 years ಏಜ್ ವರೆಗೂ ಎಂಜಾಯ್ ಮಾಡಿ ಅಲ್ಲಿ ತನಕನೂ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಮೆಚುರಿಟಿಯಲ್ಲಿ 16,80,000 ರೂಪಾಯಿಗಳ ಬೆನಿಫಿಟ್ ಅವರಿಗೆ ಸಿಗುತ್ತೆ. ಇವಿಷ್ಟು ಆಪ್ಷನ್ 1 ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಮೂಲಕ ಪಾಲಿಸಿ ಖರೀದಿಸಿದಾಗ ಸಿಗುವಂತ ಬೆನಿಫಿಟ್ಗಳಾದ್ರೆ, ಒಂದೊಮ್ಮೆ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಅಲ್ಲಿ 5.5% ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ ಅಂತ ನೋಡೋಣ. ಪೇಔಟ್ ಪೀರಿಯಡ್ ಅಲ್ಲಿ ಸಿಗುವಂತ 1 lakh ಇನ್ಕಮ್ ಬೆನಿಫಿಟ್ ಅವರ ಪಾಲಿಸಿ ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಆಗಿ 5.5% ಕಾಂಪೌಂಡ್ ಇಂಟ್ರೆಸ್ಟ್ ಸೇರ್ತಾ ಆಗ ಒಟ್ಟು 13.5 ಲಕ್ಷ ರೂಪಾಯಿಗಳ ಹಣ ಅಕ್ಯುಮುಲೇಟ್ ಆಗಿರುತ್ತೆ. 20 ವರ್ಷಗಳವರೆಗೂ ಯಾವುದೇ ವಿಡ್ರಾಲ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಜೊತೆಗೆ ಸೇರಿ ಅಕ್ಯುಮುಲೇಟ್ ಆಗಿರುವ ಒಟ್ಟು ಹಣ 36 ಲಕ್ಷ ರೂಪಾಯಿಗಳನ್ನ ದಾಟುತ್ತೆ. 30 ವರ್ಷಗಳಲ್ಲಿ 75 ಲಕ್ಷ ರೂಪಾಯಿಗಳಾಗುತ್ತೆ. 40 ವರ್ಷಗಳವರೆಗೂ ಒಂದೊಮ್ಮೆ ಅಕ್ಯುಮುಲೇಷನ್ ಮಾಡ್ತಾ ಹೋದ್ರೆ 1.4 ಕೋಟಿ ಅಕ್ಯುಮುಲೇಟೆಡ್ ಹಣ ಅವರ ಪಾಲಿಸಿ ಅಕೌಂಟ್ ಅಲ್ಲಿ ಇರುತ್ತೆ. ಈ ಹಿಂದೆ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಗೆ ತಗೊಂಡಿರುವ ಎಕ್ಸಾಂಪಲ್ ನ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಗೆ ತಕೊಂಡ್ರೆ ಆಗ ಸಿಗುವಂತ ಡೆತ್ ಬೆನಿಫಿಟ್ ಆಗ್ಲಿ, ಮೆಚುರಿಟಿ ಬೆನಿಫಿಟ್ ಆಗ್ಲಿ, ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ತಕೊಂಡು ಪಾಲಿಸಿ ಖರೀದಿಸಿದಾಗ ಏನ್ ಸಿಗ್ತಾ ಇತ್ತೋ ಅದೇ ಆ ಅಮೌಂಟ್ ಸಿಗೋದಲ್ದೇನೆ ಅಡಿಷನಲ್ ಆಗಿ ಅಕ್ಯುಮುಲೇಟ್ ಆಗಿರುವಂತ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಮತ್ತು ಅದರ ಇಂಟ್ರೆಸ್ಟ್ ಸಹ ಸಿಗುತ್ತೆ.
ಹಾಗೆ ಬೇರೆ ಏನೆಲ್ಲ ಆಪ್ಷನ್ ಇದೆ ಅಂತ ನೋಡೋದಾದ್ರೆ ಒಂದು ಸೆಟ್ಲ್ಮೆಂಟ್ ಆಪ್ಷನ್, ಮೆಚುರಿಟಿ ಅಥವಾ ಡೆತ್ ಬೆನಿಫಿಟ್ ನ ಸೆಟ್ಲ್ಮೆಂಟ್ ಆಪ್ಷನ್ ನಲ್ಲಿ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗೆ ರಿಸ್ಕ್ ಅವರ್ನ ಇನ್ಕ್ರೀಸ್ ಮಾಡ್ಕೋಬೇಕಂತ ಹೇಳಿದ್ರೆ ರೈಡರ್ಸ್ ಆಗಿ AD and DB ರೈಡರ್ ನ ಸೇರಿಸ್ಕೋಬಹುದು. ಈ ರೈಡರು ಆಕ್ಸಿಡೆಂಟಲ್ ಡೆತ್ ಮತ್ತು ಆಕ್ಸಿಡೆಂಟಲ್ ಡಿಸಬಿಲಿಟಿ ಅನ್ನ ಕವರ್ ಮಾಡುತ್ತೆ. ಇದು ಪಾಲಿಸಿ ಹೋಲ್ಡರ್ ನ 70 ವರ್ಷಗಳವರೆಗೂ ಕವರೇಜ್ ಕೊಡುತ್ತೆ. ಮ್ಯಾಕ್ಸಿಮಮ್ ಎಲ್ಲಾ ಪಾಲಿಸಿಯನ್ನ ಸೇರಿಸಿ 1 crore ವರೆಗೂ ಕವರೇಜ್ ನ ತಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದೊಮ್ಮೆ ನಾರ್ಮಲ್ ಡೆತ್ಗೂ ಸಹ ಅಡಿಷನಲ್ ಬೆನಿಫಿಟ್ ನಾಮಿನಿಗೆ ಸಿಗ್ಲಿ ಅಂತ ಇದ್ರೆ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ನ ಸೇರಿಸ್ಕೋಬಹುದು. ಇದನ್ನ ಸೇರಿಸ್ಕೊಳ್ಳಕ್ಕೆ ಕಂಡೀಷನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹಿಂದಿನ ಎಲ್ಲಾ ರೈಡರ್ ಗಳನ್ನ ಸೇರಿ 25 ಲಕ್ಷ ಅಥವಾ ಬೇಸಿಕ್ ಸಮ್ ಅಶ್ಯೂರ್ಡ್ ಗೆ ಈಕ್ವಲ್ ಆಗಿರುವಂತಹ ಹಣವನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಈ ಪಾಲಿಸಿಯಲ್ಲಿ ಪಾಲಿಸಿದಾರನ 75 ವಯಸ್ಸು ಅಥವಾ ಪಾಲಿಸಿ ಅವಧಿ 35ರವರೆಗೂ ಕವರೇಜ್ ಅನ್ನ ಕೊಡುತ್ತೆ. ಹಾಗೆ ಪಾಲಿಸಿಯ ಡೇಟಿಂಗ್ ಬ್ಯಾಕ್ ಮಾಡ್ಕೋಬೇಕಂತ ಹೇಳಿದ್ರೆ ವಿತ್ ಇನ್ ದ ಸೇಮ್ ಫೈನಾನ್ಷಿಯಲ್ ಡೇಟಿಂಗ್ ಬ್ಯಾಕ್ ಮಾಡಬಹುದು. ಬಟ್ ಇಶ್ಯೂ ಡೇಟ್ ಇಂದ ಹಿಂದಿನ ಡೇಟ್ಗೆ ಡೇಟ್ ಬ್ಯಾಕ್ ಮಾಡೋಕೆ ಅವಕಾಶ ಇಲ್ಲ. ಹಾಗೆ ಮಕ್ಕಳ ಪಾಲಿಸಿಯಲ್ಲೂ ಸಹ ಒಂದು ಕ್ಲಾರಿಫಿಕೇಶನ್ ಬಂದಿದೆ. ಅದೇನಂತ ಹೇಳಿದ್ರೆ ಮಕ್ಕಳ ಪಾಲಿಸಿಯನ್ನ ಡೇಟ್ ಬ್ಯಾಕ್ ಮಾಡುವಾಗ ಒಂದೊಮ್ಮೆ 30 ಡೇಸ್ ಏಜ್ ಮಗುಗೆ ನೀವು ಪಾಲಿಸಿ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಹುಟ್ಟಿದ ದಿನದವರೆಗೂ ಡೇಟ್ ಬ್ಯಾಕ್ ಮಾಡಲಿಕ್ಕೆ ಅವಕಾಶ ಇದೆ. ಡೇಟ್ ಆಫ್ ಇಶ್ಯೂ ಆಫ್ ದ ಪಾಲಿಸಿ ಮತ್ತು ಡೇಟ್ ಆಫ್ ಬರ್ತ್ ಆಫ್ ದ ಲೈಫ್ ಅಶ್ಯೂರ್ಡ್ ದ ಡಿಫರೆನ್ಸ್ 30 ಡೇಸ್ ಮಿನಿಮಮ್ ಇರಬೇಕಾಗುತ್ತೆ. ಹಾಗೆ ಸೂಸೈಡ್ ಕ್ಲಾಸು 1 year ಕಂಡೀಷನ್ ಅಪ್ಲೈ ಆಗುತ್ತೆ. 1 year ಒಳಗಡೆ ನೀವು ಸೂಸೈಡ್ ಮಾಡ್ಕೊಂಡ್ರೆ ಯಾವುದೇ ಕ್ಲೇಮ್ ಸಿಗಲ್ಲ. ಬಟ್ ಮ್ಯಾಕ್ಸಿಮಮ್ 80% ಆಫ್ ಸಿಂಗಲ್ ಪ್ರೀಮಿಯಂ ನ ಅವರ ನಾಮಿನಿಗೆ ಸೆಟ್ಲ್ ಮಾಡ್ತಾರೆ. ಹಾಗೆ ಅಲ್ಟ್ರೇಷನ್ ಒಂದೊಮ್ಮೆ ಪಾಲಿಸಿಯನ್ನ ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಅಲ್ಲಿ ಅಥವಾ ಫ್ಲೆಕ್ಸಿ ಇನ್ಕಮ್ ಬೆನಿಫಿಟ್ ಅಲ್ಲಿ ಇನಿಷಿಯಲಿ ಆಪ್ಟ್ ಮಾಡ್ಕೊಂಡಿದ್ರೆ ಅದನ್ನ ಬೇರೆ ಆಪ್ಷನ್ಗೆ ಚೇಂಜ್ ಮಾಡ್ಕೋಬೇಕಂತ ಹೇಳಿದ್ರೆ ಗ್ಯಾರಂಟಿಡ್ ಎಡಿಷನ್ ಪೀರಿಯಡ್ ಅಲ್ಲಿ ರಿಕ್ವೆಸ್ಟ್ ಕೊಟ್ಬಿಟ್ಟು ಚೇಂಜ್ ಮಾಡ್ಕೋಬಹುದು. ಬಟ್ ಒನ್ಸ್ ಇನ್ಕಮ್ ಬೆನಿಫಿಟ್ ಶುರು ಆದ ನಂತರ ಆಪ್ಷನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಈ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ತಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ತಮ್ಮ ಅನಿಸಿಕೆಗಳು ಸಜೆಷನ್ಸ್ ಏನಾನ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ತಮ್ಮನ್ನ ತಲುಪುತ್ತೆ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಹೊಸ ಐಡಿಯಾದೊಂದಿಗೆ ಪುನಃ ತಮ್ಮೆಲ್ಲರನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.